ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ, ವೈಜ್ಞಾನಿಕ ತಳಹದಿಯ ಮಾಸ ಭವಿಷ್ಯ. ಈಗ ಹೊಸ ವರ್ಷದ 2026 ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗ್ರಹಗಳು ಯಾವ ರಾಶಿಯಲ್ಲಿದೆ, ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಮೇಯ್ನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ, ಈ ಭವಿಷ್ಯವನ್ನು ನೋಡ್ಕೊಳ್ಳೋಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ. ಲಗ್ನದಿಂದ ನೋಡ್ಕೊಂಡಿದ್ರೆ 100 ಭಾಗ ಫಲ, ರಾಶಿಯಿಂದ ನೋಡ್ಕೊಂಡಿದ್ರೆ 50% ಫಲ, ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ, ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಬರೀ 25% ಫಲವನ್ನು ಇದು ಸೂಚಿಸುತ್ತೆ. ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ. ಯಾರಿಗೂ ಇಂಡಿವಿಜುವಲ್ ಬಗ್ಗೆ, ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ. ಸಾಕಷ್ಟು ಜನರಿಗೆ ಏನಂದರೆ, ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ನಾವು ಈ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು, ದಶಾಭುಕ್ತಿಗಳು, ಜಾತಕದಲ್ಲಿರ್ತಕ್ಕಂಥ ದೋಷಗಳು, ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿರ್ತಕ್ಕಂಥ ಒಬ್ಬ ಅಸ್ಟ್ರಾಲಜರ್ ಹತ್ರ ತಿಳ್ಕೊಂಡು ಇದನ್ನು ತುಲನೆ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಎನಿವೆ, ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ. ಮೊದಲನೇದಾಗಿ ಗುರು ಭಗವಾನರು ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದರೆ, ರಾಹು ಭಗವಾನರು ಕುಂಭ, ಸಿಂಹ ರಾಶಿಯಲ್ಲಿ ಕೇತು ಭಗವಾನರು. ಕುಜರು ಈ ತಿಂಗಳ 16ನೇ ತಾರೀಕು ಧನಸ್ಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ. ಹಾಗೆ ಸೂರ್ಯ ಭಗವಾನರು ಜನವರಿ 14, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗುತ್ತೆ ನೋಡಿ. ಸೂರ್ಯ ಭಗವಾನರು 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಇದು ಮಕರ ಸಂಕ್ರಾಂತಿ. ಶುಕ್ರ ಭಗವಾನರು 13ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 17ನೇ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ. ಮಕರ ರಾಶಿಯಲ್ಲಿ 4 ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ. ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವರು ಪಟ್ಟು ಬಿಡದ ವಿಕ್ರಮಾರ್ಕರು. ಇವರು ಯಾವುದೇ ಸಮಸ್ಯೆ ಬರಲಿ ಜಿಡ್ಡಿಗೆ ಬಿದ್ದು ಮಾಡ್ತಕ್ಕಂಥವ್ರು, ಛಲಗಾರರು ಇವರು. ಈ ರಾಶಿಯಲ್ಲಿ ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಇನ್ನು ಸ್ವಲ್ಪ ಹಿಡಿತ ಬೇಕೇ ಬೇಕು. ಎಕ್ಸ್ಪೆಂಡಿಚರ್ಸು, ಇನ್ಕಮ್ ಬಗ್ಗೆ ನಿಗಾ ಇರಲಿ. ಧನಸ್ಥಾನದಲ್ಲಿ ಬುಧ ಶುಕ್ರ ಇದ್ದಾರೆ, ಒಳ್ಳೆ ವಿಚಾರ. ಧನಸ್ಥಾನದಲ್ಲಿ ಬುಧ ಶುಕ್ರ ಇದ್ದಾರೆ ಅಂದರೆ ನಿಮ್ಮ ಸಂಗಾತಿಗೆ ಕೂಡ ಸಡನ್ನಾಗಿ ಕೆಲಸ ಸಿಗ್ತಕ್ಕಂಥದ್ದು, ಫೈನಾನ್ಷಿಯಲ್ ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಕ್ಕಂಥದ್ದು, ಯಾವಾಗಲೂ ಕೊಟ್ಟಿದ್ದ ಸಾಲ ಸಡನ್ನಾಗಿ ಬರ್ತಕ್ಕಂಥದ್ದು. ಕುಜ ಸೂರ್ಯ ಕೂಡ 2ನೇ ಮನೆಯಲ್ಲಿದ್ದಾರೆ. ಒಂದೊಂದ್ಸರ್ತಿ ಓವರ್ ಪ್ರಾಮಿಸ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ದಾನ ಧರ್ಮ ಮಾಡೋಕ್ಕೆ ಹೋಗಿ ನಿಮ್ಮ ಹತ್ರ ಇಲ್ದಿರೋ ಮಾಡ್ಕೊಳ್ಳೋದು. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರಿಗೆ ಆಗಲಿ ಕೇಳಿದ ತಕ್ಷಣ ಎಸ್ ಅನ್ನೋದನ್ನು ಬಿಟ್ಬಿಡಿ. ನಿಮ್ಮ ಬುದ್ಧಿ ಶಕ್ತಿ ಸಾಮರ್ಥ್ಯಗಳು ತುಂಬ ಇದೆ, ಅದನ್ನು ಬಳಸಿ ಆಲೋಚನೆ ಮಾಡಿ. 100 ರೂಪಾಯಿ ಖರ್ಚು ಮಾಡೋ ಕಡೆ 50 ರೂಪಾಯಿ ಖರ್ಚು ಮಾಡಿ. ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ. ಈ ತಿಂಗಳು 14ರ ನಂತರ ಸೂರ್ಯ ಭಗವಾನರು, ಕುಜ, ಬುಧ, ಶುಕ್ರ 4 ಗ್ರಹರು 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ನೀವೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ರೆ ಗ್ರಹಗಳ ಶಕ್ತಿ ಅನ್ನೋದು ಇನ್ನೊಂದು 2 ಹೆಜ್ಜೆ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ಹೆಜ್ಜೆ ಮುಂದಕ್ಕೆ ಇಡಿ, ಪ್ರಯತ್ನ ಮಾಡಿ. ಅದು ವಾಹನ, ಮನೆ,
ಭೂಮಿ, ಉದ್ಯೋಗ, ಯಾವುದೇ ವಿಚಾರವಾಗಲಿ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡೋದ್ರಿಂದ ಸಿಕ್ಕತ್ತೆ. ರೈತರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು. ಭೂಮಿ ರಾಶಿಯಲ್ಲಿ ಕುಜ ಇರೋದರಿಂದ 3ನೇ ಮನೆಯಲ್ಲಿ ರೈತರಿಗೆ ಅನುಕೂಲ. 4ನೇ ಮನೆಯಲ್ಲಿ ರಾಹು ಇದ್ದಾರೆ. 4ನೇ ಮನೆಯಲ್ಲಿ ರಾಹು ಇದ್ರೆ ಸ್ವಲ್ಪ ವೃಥಾ ತಿರುಗಾಟ, ಸ್ವಲ್ಪ ಟೆನ್ಷನ್ನು, ಪ್ರೆಷರು, ತಾಯಿ ಆರೋಗ್ಯದ ಬಗ್ಗೆ, ತಾಯಿ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಟೆನ್ಷನ್ ಬರ್ತಕ್ಕಂಥದ್ದು. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. ಪಂಚಮ ಶನಿ ದೋಷ ಇದೆ. ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡಿ. ಇದು ಹೆಂಗೂ ಪವಿತ್ರವಾದಂಥ ಮಂತ್, ಇದು ಜನವರಿ ಮಂತು. ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ಶನಿ ಭಗವಾನರು ಕೂಡ ಶಾಂತರಾಗ್ತಾರೆ. ನಿಮಗೆ ಕೇತು ಭಗವಾನರು ಕರ್ಮಸ್ಥಾನದಲ್ಲಿದ್ದಾರೆ. ಉದ್ಯೋಗದಲ್ಲಿ ಸಣ್ಣ ಸಣ್ಣ ಕಿರಿಕಿರಿಗಳು ನಡೀತಾನೆ ಇದೆ. ಸ್ವಲ್ಪ ಟೆನ್ಷನ್ಸ್ ನಡೀತಾ ಇದೆ. ಅದು ಬಾಸಿಂದ, ಕೊಲೆಗ್ಗಿಂದ, ಅಥವಾ ನೀವು ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ಸು ಟೈಮ್ ಕಂಪ್ಲೀಟ್ ಮಾಡದೇ ಇರೋದ್ರಿಂದ ಬಾಸ್ನ ಮಾತುಗಳು ಕೇಳಬೇಕಾಗಿ ಬರುತ್ತೆ. ಇವೆಲ್ಲ ತಾತ್ಕಾಲಿಕ. ಗ್ರಹಗಳು ಮತ್ತೆ ಚೇಂಜ್ ಆಗ್ತಾ ಇರ್ತವೆ. ನಿಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರಲಿ. ಅಷ್ಟಮದಲ್ಲಿರ್ತಕ್ಕಂಥ ಗುರು ಭಗವಾನರ ಶಾಂತಿಗಾಗಿ ರಾಯರ ಆರಾಧನೆ ಮಾಡಿ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ, ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪ ಮಾಡ್ತಾ ಬಂದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಗುರುಗಳ ಕಾಲಿಗೆ ನಮಿಸ್ತಾ ಬಂದಿದ್ರೆ ನಿಮ್ಮ ಗುರು ಎಂಟರಲ್ಲಿರ್ತಕ್ಕಂಥ ಗುರು ನಿಮಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡ್ತಾರೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ. ಭಾಗ್ಯ ಸೂಕ್ತವನ್ನು ದಿನಕ್ಕೆ 9 ಬಾರಿ ಹೇಳ್ಕೊಳ್ಳೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿದೆ ಸರ್, ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ, ಯಾವುದಾದ್ರೂ ಒಂದು ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ, ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವಿದ್ಯಾಭ್ಯಾಸ, ಇದಾದ ಮೇಲೆ ಉದ್ಯೋಗ, ಮದುವೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಈಗ ಮದುವೆ, ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ. ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ. ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ. ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ. ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು. ಯಾರಿಗೂ ಉದ್ಯೋಗ ಇರುತ್ತೋ, ಯಾವನಿಗೆ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ, ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸೋದಿಲ್ಲ. ಉದ್ಯೋಗ ಇಲ್ಲ, ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ. ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ. ಒಂದು ಲೆಮನ್ ತಗೊಳ್ಳಿ, ನಿಂಬೆಹಣ್ಣು, ಅದನ್ನು 4 ಭಾಗಗಳಾಗಿ ಮಾಡಿ. ಈ 4 ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನಲ್ಲೂ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ. ಕಾಲು ತೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ. ಇದನ್ನು ನೀವು 7 ದಿವಸ 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಟಿ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ. ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತ ಇರ್ತಾವೆ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ, ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ. ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ. ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ, ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ, ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ, ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ, ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ. ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದ್ರ ಜೊತೆಗೆ ನೀವು ಪಾಲನೆ ಮಾಡಿ. ಮೊದಲನೇ ಮಂತ್ರ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಓಂ ಹ್ರೀಂ ಪದ್ಮೆ
ರಾಜ್ಯ ಪ್ರಾಪ್ತಿಂ, ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ. ದೃಷ್ಟಿದೋಷ ಆಗಿರ್ಬೋದು, ದಾಟ ದೋಷ ಆಗಿರ್ಬೋದು, ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಕ್ಬಿಡತ್ತೆ, ಫೈನಲ್ HR ರೌಂಡ್ ಇದೆ, ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ. ಇದು ತಂತ್ರಬಾಧೆ, ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಈ ಮಂತ್ರಗಳನ್ನು ನೀವು 108 ಹೇಳ್ಕೋಬೋದು. ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ, ನೀವೊಂದು ಅಲಾರಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ 11 ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ. ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗದಲ್ಲಿ ಇರೋರು ಕೂಡ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ. ಈ ಮಂತ್ರಗಳು ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.